ಗೋಸ್ಕರ ಕೊಡ್ತಿರತಕ್ಕಂಥ ಎಲ್ಲ ಅದ್ಭುತವಾದ ಲೀಡರ್ಸ್ಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ. ಹೊಸದಾಗಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಕುತೂಹಲ ಇದೆ, ಏನಿದು ಕಾರ್ಯಕ್ರಮ ಅನ್ನೋ ಒಂದು ಪ್ರಶ್ನೆ. ಈ ಕಾರ್ಯಕ್ರಮವನ್ನ 20 ನಿಮಿಷಗಳ ಕಾಲ ಎಲ್ಲೂ ಹೋಗದೆ, ಯಾವ ಮೊಬೈಲ್ ಅಲ್ಲಿ ಕಾಲ್ ಬಂದ್ರು ರಿಸೀವ್ ಮಾಡದೆ, ಮೆಸೇಜ್ ಬಂದ್ರು ರಿಪ್ಲೈ ಮಾಡದೆ, ಟಿವಿ ನೋಡದೆ, ಮಕ್ಕಳ ಜೊತೆ ಆಟ ಆಡದೆ ಸಂಪೂರ್ಣ ಕೊಡಿ. ಯಾಕೆ ನಾನು ಇವತ್ತು ನಿಮ್ಮನ್ನ ಕೇಳ್ಕೊತಾ ದಿನದ ಇವತ್ತಿನ 24 ಗಂಟೆಯಲ್ಲಿ 20 ನಿಮಿಷ ನಾನು ನಿಮ್ಮನ್ನ ಕೇಳ್ತಾ, ಈ 20 ನಿಮಿಷವನ್ನ ದಯವಿಟ್ಟು ಕೊಟ್ಟು ಸೀರಿಯಸ್ ಆಗಿ ಕೂತ್ಕೊಂಡು ಮುಂದಿನ ಜೀವನದಲ್ಲಿ ನಾನು ಹೆಂಗ್ ಬದುಕ್ಬೇಕು, ಹೆಂಗೆ ನನ್ನ ಒಂದು ಅರ್ನಿಂಗ್ಸ್ ಇರ್ಬೇಕು ಅನ್ನೋದನ್ನ ತಿಳ್ಕೊಂಡು ನಂತರ ನಿಮ್ಮ ನಿರ್ಧಾರವನ್ನ ನಿಮ್ಮ ಸ್ನೇಹಿತರ ಮುಖಾಂತರ ತಿಳಿಸಿದ್ರು ಕೂಡ ಸಾಧ್ಯವಾಗುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಪ್ರತಿನಿತ್ಯ 7 ಗಂಟೆಗೆ ನಮ್ಮೆಲ್ಲರಿಗೂ ಕೂಡ ತಿಳಿಸಿ ಅಂತ ಹೇಳ್ತಿರತಕ್ಕಂಥ ಒಂದು ಕಾರ್ಯಕ್ರಮದ ನಮ್ಮ ಅದ್ಭುತವಾದ ಅವಕಾಶ ಕೊಡ್ತಿರತಕ್ಕಂಥವ್ರು ಶ್ರೀಯುತ ಆನಂದ್ ಸರ್. ಇದೇ ನಮ್ಮ ಕರ್ನಾಟಕದ ಹಾವೇರಿ ಜಿಲ್ಲೆ ಏನಿದೆ ಅಲ್ಲಿಯ ರಟ್ಟಿಹಳ್ಳಿ, ತಾವೆಲ್ಲರೂ ಕೂಡ ಕೇಳಿದೆ, ಅಲ್ಲಿಯ ಮೂಲತಃ ಕನ್ನಡಿಗರು ಆಗಿದ್ದಾರೆ. ಸೊ ಅವರು ಕೆಲವು ತಿಂಗಳ ಹಿಂದೆ ಅದ್ಭುತವಾದ ರೀತಿಯಲ್ಲಿ ಕರ್ನಾಟಕಕ್ಕೆ ಒಂದು ಕಂಪನಿನ ಪರಿಚಯ ಮಾಡಿಸಿದ್ರು. ಸೊ ಅದೇ ನಿಮ್ಮೆಲ್ಲರ ಕನ್ನಡಿಗರ ಕಣ್ಮಣಿ ಹ್ಯಾಪಿ ಇಂಡಿಯಾ 200. ಮೈ ಡಿಯರ್ ಫ್ರೆಂಡ್ಸ್, ಡ್ರೀಮ್ ಬಿಗ್, ಅಚೀವ್ ಬಿಗ್. ನೆಮ್ಮದಿ ಭಾರತ 200 ದೊಡ್ಡದಾದ ಕನಸು, ದೊಡ್ಡದಾದ ಸಾಧನೆಯನ್ನ ಮಾಡುವವರಿಗೆ ಇದು ಇಲ್ಲಿದೆ ಒಂದು ಸುವರ್ಣ ಅವಕಾಶ. ಹಾಗಾಗಿ ಈ ಒಂದು ಬಿಸ್ನೆಸ್ ಅಂದ್ರೆ ಏನು, ಹೇಗಿರುತ್ತೆ, ಹೇಗ್ ಮಾಡ್ಬೇಕು ಅನ್ನೋದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಮತ್ತೆ ಯಾವ್ದೇ ರೀತಿ ನೀವು ಸರ್ 5 ಲಕ್ಷ ಬಂಡವಾಳ ಹಾಕ್ಬೇಕು, 50,000 ಬಂಡವಾಳ ಹಾಕ್ಬೇಕಾ, 1 ಲಕ್ಷ ಹಾಕ್ಬೇಕು, 5,000 ಹಾಕ್ಬೇಕಾ ಅಂತ ಮನ್ಸಲ್ಲಿ ಇಟ್ಕೊಂಡು ಕಾರ್ಯಕ್ರಮ ನೋಡ್ಬೇಕು. ಫಸ್ಟ್ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಿಮ್ಗೆ ಇದು ಅರ್ಥ ಆಗುತ್ತೆ. ಹಾಗಾದ್ರೆ ಹ್ಯಾಪಿ ಇಂಡಿಯಾ 200 ಅಂದ್ರೆ ಏನು? ಎಸ್, ಹ್ಯಾಪಿ ಇಂಡಿಯಾ 200 is the great and progressing company in Karnataka. We believe in empowering its members with the opportunity to lead their lives and their one team, my dear friends. Happy India provides all type of business ideas and opportunity. ಈಗ ಇವತ್ತಿನ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಾಗೋಗಿದೆ, ಮನೆಯಿಂದ ಹೊರಗಡೆ ಹೋದ್ರೆ ನೋ ವಾರಂಟಿ, ನೋ ಗ್ಯಾರಂಟಿ ಫಾರ್ ಲೈಫ್ ಇನ್ಕ್ಲೂಡಿಂಗ್ ಇನ್ಕಮ್. ಕರೆಕ್ಟ್? ಹೊರಗಡೆ ಹೋದ್ರೆ ಇವತ್ತು ಬೆಳಿಗ್ಗೆ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಆಲ್ರೆಡಿ ಇಲ್ಲ. ಅದೇ ರೀತಿ ನಿನ್ನೆ ಕೆಲಸ ಹೋಗಿದ್ನಂತೆ, ಈಗ ಆಲ್ರೆಡಿ ಕೆಲಸ ತೆಗೆದಾಕ್ಬಿಟ್ಟಿದಾರಂತೆ. 6 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾನಂತೆ, ಸಂಬಳ ಕೊಟ್ಟಿಲ್ವಂತೆ. ನೋಡಿ, ಸಂಬಳ ತಗೋತಿರೋದು ನೆಮ್ಮದಿಯಾದ ಜೀವನ ಇಲ್ಲ, ಜೊತೆಗೆ ಹೋಗ್ತಿರೋ ಕೆಲಸನೂ ಗ್ಯಾರಂಟಿ ಇಲ್ಲ, ವಾರಂಟಿ ಇಲ್ಲ. ಈ ರೀತಿ ಇದ್ದು ನಾವು ಜೀವನ ಮಾಡ್ತೀವಿ ಅಂತ ಅಂದ್ರೆ ನಮ್ಮ ಜೀವನಕ್ಕೆ, ನಮ್ಮ ಕನಸುಗಳಿಗೆ ವಾರಂಟಿ ಇದೆ, ಗ್ಯಾರಂಟಿ ಇದೆಯಾ? ಇಲ್ಲ. ಆದ್ರೂ ಜೀವನ ಮಾಡ್ತೇವೆ. ಆ ರೀತಿ ಬದುಕೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಸ್ನೇಹಿತರೆ. ಹಾಗಾದರೆ ನೆಮ್ಮದಿಯಾದ ಜೀವನ, ನೆಮ್ಮದಿಯಾದ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಇವತ್ತು ಅವಕಾಶವನ್ನು ಕೊಡ್ತಿರತಕ್ಕಂಥ ಕಂಪನಿ ನಮ್ಮ ಹ್ಯಾಪಿ ಇಂಡಿಯಾ 200 ಆಗಿದೆ. ಯಾಕೆಂದ್ರೆ ಒಬ್ಬ ಮನುಷ್ಯ ಮನೇಲೆ ಕೂತ್ಕೊಂಡು ಸಂಪಾದನೆ ಮಾಡೋದಕ್ಕೆ ಒಂದು ಮೊಬೈಲು, ಇಂಟರ್ನೆಟ್, ಝೂಮ್ ಆ್ಯಪ್ ಜೊತೆಗೆ ನಿಮ್ಮ 1 ಗಂಟೆ ಸಮಯ ಪ್ರತಿನಿತ್ಯ ಕೊಡೋದೆ ಆದರೆ ಮನೆಯಿಂದ ಹೊರಗಡೆ ಹೋಗಿ ಏನ್ ಸಂಪಾದನೆ ಎಲ್ಲಿ ತನಕ ಮಾಡ್ತಾ ಇದ್ದೀರಿ, ಮುಂದೆ ಮಾಡ್ಬೇಕು ಅಂತಿದ್ದೀರಿ, ಅದನ್ನೆಲ್ಲ ಇಲ್ಲೇ ಮಾಡ್ಕೋಬಹುದು. ಯಾಕಂದ್ರೆ ಕಂಪನಿ ಈಗ ಆಲ್ರೆಡಿ ಯೋಚನೆ ಮಾಡೋದೇನಂತಂದ್ರೆ ಮನುಷ್ಯ ಮನೇಲೆ ಕೂತ್ಕೊಂಡು ಸಂಪಾದನೆ ಮಾಡೋದಕ್ಕೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಅಂತ ಹೇಳ್ತೀವಿ. ಇದನ್ನ 300 ಮಿಲಿಯನ್ ಜನಗಳಿಗೆ ಕಂಪನಿ ಕೊಡಬೇಕು ಅಂತ ಇನ್ನು 5 ವರ್ಷಗಳಲ್ಲಿ ಡಿಸೈಡ್ ಮಾಡಿದೆ ಸ್ನೇಹಿತರೆ. ಜೊತೆಗೆ ಈಗ ಪ್ರಪಂಚವನ್ನು ಆಳುತ್ತಿರುವ ಒಂದೇ ಒಂದು ವಸ್ತು ಏನಂತಾರೆ ಮೊಬೈಲು, ಅದರೊಳಗಡೆ ಇಂಟರ್ನೆಟ್, ಝೂಮ್ ಆ್ಯಪ್ ಜೊತೆಗೆ ಒಂದು ಅವಕಾಶ. ಇದನ್ನ ಮನೇಲೆ ಕೂತ್ಕೊಂಡು ಕೇಳಿಸ್ಕೊಂಡು ಟಿವಿ ನೋಡ್ತಾ ಟೈಮ್ ಪಾಸ್ ಮಾಡೋದಕ್ಕಿಂತ ಇಂತಹ ಕಾರ್ಯಕ್ರಮಕ್ಕೆ ಬಂದ್ರೆ ನಿಮ್ಮ ನಾಲೆಡ್ಜ್ ಚೆನ್ನಾಗಿರುತ್ತೆ, ನಿಮ್ಮ ಬಿಸ್ನೆಸ್ ಚೆನ್ನಾಗಿರುತ್ತೆ, ಜೊತೆಗೆ ಸಾವಿರಾರು ಜನಗಳ ಪರಿಚಯ ಕೂಡ ನಿಮ್ಗೆ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ಹ್ಯಾಪಿ ಇಂಡಿಯಾ 200 ಕಂಪನಿಯ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದಾದ್ರೆ, ಕಂಪನಿ ಡೈರಿ ಫಾರ್ಮಿಂಗ್ ಅನ್ನ ಶುರು ಮಾಡಿದೆ, ಗೋಟ್ ಫಾರ್ಮಿಂಗ್ ಅನ್ನ ಶುರು ಮಾಡಿದೆ, ಜೊತೆಗೆ LED ಬಲ್ಬ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಕೂಡ ಕಂಪನಿ ಪ್ರಾರಂಭ ಮಾಡಿದೆ. ಹಾಗೆ ವೆಂಡರ್ಶಿಪ್ ಅನ್ನ ತಾವು ಜೊತೆಗೆ ಬೇರೆಯವರಿಗೆ ಕೊಡಿಸುವಂತಹ ಕೆಲಸವನ್ನು ಕೂಡ ಮಾಡಿದರೆ ಆದಾಯವನ್ನ ಗಳಿಸೋದಕ್ಕೆ ಅವಕಾಶ ಇದೆ. ಸೊ ಅದೇ ರೀತಿ ನಿಮ್ಮ ಮೊಬೈಲ್ ನ ನೀವು ರೀಚಾರ್ಜ್ ಮಾಡಿಸೋ ಜೊತೆಗೆ ಬೇರೆಯವರ ಮೊಬೈಲ್ ರೀಚಾರ್ಜ್ ಮಾಡಿಸಿದರೂ ಕೂಡ ಅದಕ್ಕೂ ಇನ್ಕಮ್ ನ ಕಂಪನಿ ಕೊಡ್ತಾ ಇದೆ. ಇನ್ನು ಈ ಕಂಪನಿ ಲೀಗಲ್ ಆಗಿದೆಯಾ ಅಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಬರೋದಾದರೆ, ಎಸ್ 100% ಲೀಗಲ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಲೀಗಲ್ ಸರ್ಟಿಫಿಕೇಟ್ಸ್ ಗಳು ಏನೇನ್ ಬೇಕು, ಅದು ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಆಗ್ಬೋದು, ಪ್ಯಾನ್ ನಂಬರ್ ಆಗ್ಬೋದು, ಟ್ಯಾನ್ ನಂಬರ್ ಆಗ್ಬೋದು, GST ನಂಬರ್ ಆಗ್ಬೋದು, ಎಲ್ಲವೂ ಕೂಡ ಡಿಸ್ಪ್ಲೇ ಇದೆ ಸ್ನೇಹಿತರೆ. ಕಾರ್ಯಕ್ರಮ ಆದ್ಮೇಲೆ ನೇರವಾಗಿ ಬೇಕು ನಿಮ್ಮ ಫ್ರೆಂಡ್ ಕೇಳಿದ್ರು ಕೂಡ ಅವರು ಅದನ್ನ ಹೇಳ್ತಾರೆ. ನೆಕ್ಸ್ಟ್, ಸರ್ ಇಷ್ಟೆಲ್ಲ ಚೆನ್ನಾಗಿದೆ, ಹಂಗ ನನ್ಗೆ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಇಷ್ಟ ಆಗ್ತಿದೆ, ನಾನು ಏನ್ ಮಾಡ್ಬೇಕು? ಇಲ್ಲಿ ತನಕ ಏನ್ ಮಾಡ್ಕೋ ಬಂದಿರಿ ಅದನ್ನೇ ಕಂಟಿನ್ಯೂ ಮಾಡಿ, ಬಟ್ ಸ್ವಲ್ಪ ವಿಭಿನ್ನವಾಗಿ ಮಾಡಿ. ಹೇಗೆ ನೋಡಿ, ಯಾವುದೇ ಅಂಗಡಿಯಲ್ಲಿ ಒಂದು ವಸ್ತುವನ್ನು ಕೊಂಡುಕೊಂಡಾಗ ಅಲ್ಲಿ ನಾವು ಕೇವಲ ಗ್ರಾಹಕರು, ಹೌದಾ ಅಲ್ವಾ? ಹೌದು. ಹೆಂಗೆ ಅಂತ ಕೇಳಿ. ಈಗ ನೀವು ಯಾವ್ದೊಂದು ಮದುವೆ ಮಾಡ್ಬೇಕು ಅಂತಿದ್ದೀರಿ ನಿಮ್ಮ ಮನೇಲಿ, ಹೌದು. 1 ಲಕ್ಷ ರೂಪಾಯಿ ಬಟ್ಟೆ ತರಬೇಕು, ಹೌದು. ಒಂದ್ ಅಂಗಡಿಗೆ ಹೋದ್ರಿ, 1 ಲಕ್ಷ ರೂಪಾಯಿ ಕೊಟ್ರಿ, ಬಟ್ಟೆ ಏನೇನ್ ಬೇಕೆಲ್ಲ ತಗೊಂಡ್ಬಂದ್ರಿ. 1 ವಾರ ಆದ್ಮೇಲೆ ಮದುವೆ ಎಲ್ಲ ಮುಗಿಸ್ಕೊಂಡು ಅದೇ ಅಂಗಡಿಗೆ ಹೋಗ್ಬಿಟ್ಟು, ಏನ್ ಸರ್ ಚೆನ್ನಾಗಿದ್ದೀರಾ, ನಾನು ಹೋದ್ ವಾರ ಮದುವೆಗೆ 1 ಲಕ್ಷ ರೂಪಾಯಿ ಬಟ್ಟೆ ತಗೊಂಡೋದೆ, ಹೌದು. 1 ಟೀ ಕೊಡ್ಬೋದಾ, 1 ಬ್ಯಾಗ್ ಕೊಡ್ಬೋದಾ ಅಂತ ಕೇಳಿದ್ರೆ ನಿಜವಾಗ್ಲೂ ಕೊಡ್ತಾರ ಇಲ್ವಾ? ಯೋಚನೆ ಕೊಡೋದಿಲ್ಲ ಸರ್. ಅವತ್ತು ಕಸ್ಟಮರ್ ಅಷ್ಟೇ, ನೀವು ಇವತ್ತು ಕಸ್ಟಮರ್ ನೀವೇನಾದ್ರು ತಗೊಂಡ್ರೆ 1 ಟೀ ಕೊಡ್ತೀವಿ, 1 ಬ್ಯಾಗ್ ಕೊಡ್ತೀವಿ ಅಂತ ಹೇಳ್ತಾರೆ. ಸುಮ್ನೆ ಕೇಳಿದ್ರೆ
ಕೊಡೋದಿಲ್ಲ. ಕರೆಕ್ಟ್. ಅದೇ ರೀತಿ ಒಂದ್ 5 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಗೊಬನ್ನಿ, ಆ ಶೋರೂಮ್ ಹೋಗ್ಬಿಟ್ಟು ಒಂದ್ 6 ತಿಂಗಳಾದ್ಮೇಲೆ ನಿಮ್ ಮಗನ್ ಕರ್ಕೊಂಡು ಹೋಗ್ಬಿಟ್ಟು, ಸರ್ ನಿಮ್ ಶೋರೂಮ್ ಅಲ್ಲಿ 5 ಲಕ್ಷ ಕೊಟ್ಟು ಕಾರ್ ತಗೊಂಡಿದೀನಿ, 6 ತಿಂಗಳ ಹಿಂದೆ, ಈಗ ನಮ್ಮ ಮಗನ್ಗೆ ಒಂದ್ ಕೆಲಸ ಕೊಡಿ ಅಂತ ಕೊಡ್ತಾರ? ಇಂಪಾಸಿಬಲ್. ಬೇಕಾದ್ರೆ ನಿಮ್ ಮಗನ್ಗೆ ಒಂದ್ ಕಾರ್ ಕೊಟ್ಬಿಡ್ತೀವಿ, ದುಡ್ಡು ಕೊಟ್ಬಿಡಿ ಹಂಗಂತ ಹೇಳ್ತಾರೆ ಹೊರ್ತು ನಿಮ್ಗೆ ಯಾವ್ದೇ ರೀತಿ ಎಕ್ಸ್ಟ್ರಾ ಬೆನಿಫಿಟ್ ಅನ್ನ ಕೊಡೋದಿಲ್ಲ. ಹೀಗೆ ನಾವು ಇವತ್ತು ಬೇರೆಯವರನ್ನ ಬೆಳೆಸುತ್ತಾ ನಾವು ಸುಮ್ನೆ ನೋಡ್ತಾ ಕೂತ್ಕೊಂಡಿದೀವಿ. ಆದ್ರೆ ನಮ್ಮ ಕಂಪನಿಯಲ್ಲಿ ಯಾವುದೇ ಅಂಗಡಿಯಲ್ಲಿ ಒಂದು ವಸ್ತುವನ್ನು ಕೊಂಡುಕೊಂಡಾಗ ಅಲ್ಲಿ ಕೇವಲ ಗ್ರಾಹಕರು ಮಾತ್ರ. ಆದರೆ ನಮ್ಮ ಕಂಪನಿಯ ಮೂಲಕ ಕೊಂಡುಕೊಂಡರೆ, ಅಂದ್ರೆ ಹ್ಯಾಪಿ ಇಂಡಿಯಾ 200 ಮುಖಾಂತರ ಕೊಂಡುಕೊಂಡರೆ, ಗ್ರಾಹಕರಾಗುವುದರೊಂದಿಗೆ ಬಿಡುಗಾಸನ್ನ ಕೊಡದೆ ಉದ್ಯಮಿಯಾಗುವ ಸುವರ್ಣವಾದ ಅವಕಾಶವನ್ನ ಉಚಿತವಾಗಿ ಕಂಪನಿ ಕೊಡ್ತಾರೆ ಎಲ್ಲರಿಗೂ ಕೂಡ. ಇದಕ್ಕೆ ಯಾವುದೇ ರೀತಿ ಇಂಟರ್ವ್ಯೂ ಇಲ್ಲ, ಕ್ವಾಲಿಫಿಕೇಶನ್ ಇಲ್ಲ. ನಿಮ್ಗೆ ಮೊಬೈಲ್ ಅಲ್ಲಿ ಮಾತಾಡಕ್ ಬಂದ್ರೆ ಸಾಕು, ಅದು ಕನ್ನಡ ಭಾಷೆಯಲ್ಲಿ ಕೇಳಿಸ್ಕೊಳಕ್ ಬಂದ್ರೆ ಸಾಕು ಸ್ನೇಹಿತರೆ. ಹಾಗಾದ್ರೆ ನಾನು ಹೆಂಗ್ ಸ್ಟೋರ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ವೆರಿ ಸಿಂಪಲ್. ಇವತ್ತೆಲ್ಲರೂ ಕೂಡ ಮೊಬೈಲ್ ಬಳಸ್ತಾ ಇದ್ದೀರಾ, ಹೌದು. ಇದರಿಂದ ಬರುವಂತ ವಿಕಿರಣಗಳು ನಮ್ಮ ದೇಹಕ್ಕೆ ಎಲ್ಲೋ ಒಂದ್ ಕಡೆ ಹಾನಿ ಮಾಡಬಹುದೇನೋ ಅಂತ ಒಂದು ಯೋಚನೆ ಮಾಡೋಣ. ಅದಕ್ಕೆ ಏನ್ ಮಾಡ್ಬೇಕು? ಒಂದು ಆಂಟಿ ರೇಡಿಯೇಷನ್ ಚಿಪ್ ಅಂತ ಕಂಪನಿ ಕೊಡ್ತಾ ಇದೆ, ಅದನ್ನ ಬಳಸಿ ನೀವು ಅದರಿಂದ ಸುರಕ್ಷಿತವಾಗಿರಿ. ಇದರ ಬೆಲೆ ಎಷ್ಟು? ಕೇವಲ 249 ರೂಪಾಯಿ. ನೀವು ಎಷ್ಟೇ 1000 ರೂಪಾಯಿ ಮೊಬೈಲ್ ತಗೊಂಡು ಒಂದು ಪೌಚ್ ಹಾಕಿಸ್ತೀರಾ, ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ಸ್ತೀರಾ, ಹಂಗೆ ಒಂದು ಆಂಟಿ ರೇಡಿಯೇಷನ್ ಚಿಪ್ ಹಾಕ್ಸಿ, ನೀವು ಸೇಫ್ಟಿ, ನಿಮ್ಮ ಒಂದು ದೇಹನು ಕೂಡ ಸೇಫ್ಟಿ ಆಗಿರುತ್ತೆ. ಇದರ ಬೆಲೆ ಕೇವಲ 249 ರೂಪಾಯಿ. ಇದನ್ನ ಪರ್ಚೇಸ್ ಮಾಡಿದ್ರೆ ಸಾಕು, ನೀವು ವರ್ಲ್ಡ್ ವೈಡ್ ಬಿಸ್ನೆಸ್ ಮಾಡೋದಕ್ಕೆ ಉಚಿತವಾದ ಅವಕಾಶನ ಪಡ್ಕೋಬಹುದು. ನಂಬರ್ 2, ಎರಡನೇದು 350 ರೂಪಾಯಿ ಬೆಲೆ ಬಾಳುವಂತ 2 LED ಬಲ್ಬ್ ಅನ್ನ ಕಂಪನಿ ಕೊಡ್ತಾ ಇದೆ. 9 ವ್ಯಾಟ್ಸ್ ಇರತಕ್ಕಂಥದ್ದು. ಇದನ್ನ ತಗೊಂಡ್ರು ಕೂಡ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗೆ. ಇದು ಬೇಡ ಅಂತಂದ್ರೆ 450 ರೂಪಾಯಿ ಬೆಲೆ ಬಾಳುವಂತ ರೀಚಾರ್ಜಬಲ್ LED ಬಲ್ಬ್ ಅನ್ನ ಕಂಪನಿ ಕೊಡ್ತಾ ಇದೆ. ಇದನ್ನ ತಗೊಂಡ್ರು ಕೂಡ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ದಂಗೆ. ಇದರ ಬೆಲೆ ಕೇವಲ 450 ರೂಪಾಯಿ. ಸರ್ ಇದು ಬೇಡ ಅಂದ್ರೆ ಒಂದು ಶರ್ಟ್ ಪೀಸ್, ಒಂದು ಪ್ಯಾಂಟ್ ಪೀಸ್ ಅನ್ಸ್ಟಿಚ್ಡ್, ರೆಡಿಮೇಡ್ ಅಲ್ಲ ಅನ್ಸ್ಟಿಚ್ಡ್ ಇರುತ್ತೆ. ಸೊ ಅದನ್ನ ತಗೊಂಡ್ರು ಕೂಡ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಂಗೆ. ಈಗ ನಿಮ್ಗೆ ಬಂಡವಾಳ ಏನಾದ್ರು ಹಾಕ್ಬೇಕಾ? ಇಲ್ಲಿ ಲಕ್ಷ ಇಲ್ಲ, 249 ರೂಪಾಯಿ, ಮ್ಯಾಕ್ಸಿಮಮ್ 450 ರೂಪಾಯಿ. ಇವತ್ತು ಕರೆಕ್ಟ್ ಆಗಿ 3 ಜನ ಊಟ ಮಾಡ್ಸಕ್ಕಾಗಲ್ಲ, ಹೊರಗಡೆ ಕರ್ಕೊಂಡ್ರಿ ಈ ದುಡ್ಡಿಗೆ. ಕರೆಕ್ಟ್. ಹಾಗಾದರೆ ಸರ್ ನಾನು ತಗೊಳಕ್ ರೆಡಿ ಇದೀನಿ, 3 ತಗೊಬಿಡ್ತೀನಿ, ನನ್ಗೆ ಏನೇನು ಬೆನಿಫಿಟ್ ಸಿಗ್ಬೋದು ನೋಡಿ. 6 ರೀತಿ ಬೆನಿಫಿಟ್ ನ ಕಂಪನಿ ಕೊಡ್ತಾ ಇದೆ. ಮೊದಲನೇದು ಬಂದು ಸ್ಪಾನ್ಸರ್ ಇನ್ಕಮ್, ಎರಡನೇದು ಬಂದು ವರ್ಕಿಂಗ್ ಲೆವೆಲ್ ಇನ್ಕಮ್, ಮೂರನೇದು ಬಂದು ನಾನ್ ವರ್ಕಿಂಗ್ ಇನ್ಕಮ್, ನಾಲ್ಕನೇದು ಬಂದು ರಾಯಲ್ಟಿ ಇನ್ಕಮ್, ಐದನೇದು ಬಂದು ಅವಾರ್ಡ್ಸ್ ಆರ್ ರಿವಾರ್ಡ್ಸ್, ಆರನೇದು ಬಂದು ಲೀಡರ್ಶಿಪ್ ಬೋನಸ್ ಅಥವಾ ಒಂದು ಶೇರ್ ಹೋಲ್ಡರ್ ಇನ್ಕಮ್ ಅಂತ ಹೇಳ್ತಾರೆ. ಇದನ್ನ ಕರೆಕ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಂಬರ್ 1, ಕೆಲಸ ಮಾಡಿದರೆ ಸಿಗುವಂತ ಆದಾಯ ಯಾವುದು? ಇದೇನೆ. ಈಗ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಒಬ್ಬರೇ ಬಂದಿದ್ದೀರಾ? ಹೌದು. ನಿಮ್ಮ ಮನೆಯವ್ರು ಬಂದಿದ್ದಾರಾ? ಇಲ್ಲ. ನಿಮ್ಮ ವೈಫ್ ಬಂದಿದ್ದಾರಾ? ಇಲ್ಲ. ನಿಮ್ಮ ಹಸ್ಬೆಂಡ್ ಬಂದಿದ್ದಾರಾ? ಇಲ್ಲ. ಪಕ್ಕದ ಮನೆಯವ್ರು ಬಂದಿದ್ದಾರಾ? ಇಲ್ಲ. ನಿಮ್ಮ ಫ್ರೆಂಡ್ ಬಂದಿದ್ದಾರಾ? ಇಲ್ಲ. ನಿಮ್ ದೊಡ್ಡಪ್ಪ ಬಂದಿದ್ದಾರಾ? ಇಲ್ಲ. ಚಿಕ್ಕಪ್ಪ ಬಂದಿದ್ದಾರಾ? ಇಲ್ಲ. ಚಿಕ್ಕಮ್ಮ? ಇಲ್ಲ. ಸರ್ ಕ್ಲೋಸ್ ಫ್ರೆಂಡು, ಕ್ಲಾಸ್ಮೇಟು, PUC ಕ್ಲಾಸ್ಮೇಟು, ಡಿಗ್ರಿ ಕ್ಲಾಸ್ಮೇಟು, ನಿಮ್ ಜೊತೆ ಕೆಲಸ ಮಾಡಿದ್ರೆ ಯಾರು ಬಂದಿಲ್ಲ. ಈಗ ನಾಳೆ ಅವರೆಲ್ಲ ಬಂದ್ಗಿಂದ್ ಬಿಟ್ರೆ ಏನಿಲ್ಲ, ಈ ಕಾರ್ಯಕ್ರಮಕ್ಕೆ ನಾಳೆ ನೀವು ಬರ್ತಾ ಅವ್ರನ್ನ ಇನ್ವೈಟ್ ಮಾಡಿ. ನೋಡಪ್ಪ, ನೆನ್ನೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ, ಈಗ ಅದೇ ಬಿಸ್ನೆಸ್ ಬಗ್ಗೆ ನಿನಗೂ ಹೇಳೋದಕ್ಕೆ ನಾನ್ ರೆಡಿ ಇದೆ, ಬಟ್ ಇಷ್ಟೊಂದು ಹೇಳೋದಕ್ಕೆ ನಂಗೆ ಟೈಮ್ ಇಲ್ಲ. ಹೇಳೋದಕ್ಕೆ ಅಂತಾನೆ ಒಂದು ಕಂಪನಿ ಕಾರ್ಯಕ್ರಮ ಮಾಡ್ತಾ ಇದೆ. ಆ ಕಾರ್ಯಕ್ರಮಕ್ಕೆ ನೀನ್ ಬರಂಗಿದ್ರೆ ನಾನು ಕೊಡಿಸ್ತೀನಿ ಚಾನ್ಸು. ನೀನ್ ಬರಲ್ಲ ಅಂತ ಬೇರೆಯವ್ರು ಕೊಡ್ತೀನಿ. ಬೇಕಾದಷ್ಟು ಜನ ಅವ್ರೆ, ನಾನು ಫೇಸ್ಬುಕ್ ಅಲ್ಲಿ 2,000 ಜನ ಅವ್ರೆ, ವಾಟ್ಸಪ್ ಅಲ್ಲಿ 500 ಜನ ಅವ್ರೆ. ಹಾಗಂದ್ರೆ ಅವ್ರ ವ್ಯಕ್ತಿ ಬರಲ್ವಾ? ಬರ್ತಾರೆ, ನೋಡ್ತಾರೆ, ಕಾರ್ಯಕ್ರಮನ ಅರ್ಥ ಮಾಡ್ಕೊತಾರೆ. ಆಗ ಬಂದಂತ 3 ಜನ ಯಾರು ಗೊತ್ತಾ? ನಿಮ್ಮ ಫ್ರೆಂಡ್ಸು, ಹರೀಶು, ಗಿರೀಶು, ಗಣೇಶು ಅಂತ ತಿಳ್ಕೊಳ್ಳಿ. ಬಂದ್ರು, ಕಾರ್ಯಕ್ರಮ ನೋಡಿದ್ರು, ಅಯ್ಯೋ ಎಂತೆಂತ ಬಿಸ್ನೆಸ್ ಮಾಡಿದೀನಿ, ಎಂತೆಂತದಕ್ಕೂ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟಿದೀನಿ, 21 ವರ್ಷ ಡಿಗ್ರಿ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೀನಿ, ಇವತ್ತು ಕೆಲಸ ಸಿಕ್ಕಿಲ್ಲ ಅಂದ್ಮೇಲೆ ಇಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡಲ್ವಾ ಅಂತ ಹೇಳಿ ಅವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೇ ಬಿಡ್ತಾರೆ. ಸೊ ಅವರು ಇಷ್ಟ ಆಯ್ತದ ಒಂದು LED ಬಲ್ಬ್ ತಗೋಬಹುದು, ಆಂಟಿ ರೇಡಿಯೇಷನ್ ಚಿಪ್ ತಗೋಬಹುದು, ಅಥವಾ ಒಂದು ಶರ್ಟ್ ಪೀಸ್, ಪ್ಯಾಂಟ್ ಪೀಸ್ ತಗೋಬಹುದು. ತಗೊಂಡ್ರು, ದುಡ್ಡು ಕೊಟ್ರು, ಆ ಪ್ರಾಡಕ್ಟ್ ಹೋಯ್ತು. ಕರೆಕ್ಟ್ ತಾನೆ? ಅವ್ರಿಗೆ ಏನೋ ದುಡ್ಡು ಕೊಟ್ಟರು, ಒಂದು ಪ್ರಾಡಕ್ಟ್ ಅವ್ರು ಕೊಟ್ಟಿದ್ದಾರೆ. ಬಂಡವಾಳ ಹಾಕಿದಾರ? ಇಲ್ಲ. ನೀವು ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀರಾ. ಆದರೆ ಈ 3 ಜನ ಬಂದು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಇರೋ ನೀವು ತಾನೆ. ಸೊ ಅದಕ್ಕಾಗಿ ನಿಮ್ಗೆ ಕಂಪನಿ ಕೊಡ್ತಾ ಇದೆ 100 ರೂಪಾಯಿಗಳು ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್. ಅಂದ್ರೆ ಸರ್ 3 ಜನ ಬಂದ್ರೆ 300 ರೂಪಾಯಿ, 6 ಜನ ಬಂದ್ರೆ 600 ರೂಪಾಯಿ, 10 ಜನ ಬಂದ್ರೆ 1,000, 20 ಜನ ಬಂದ್ರೆ 2,000. ನೀವ್ ಎಷ್ಟು ಜನ ಕಾರ್ಯಕ್ರಮ ಕರ್ಕೊಬನ್ನಿ. ಇದಕ್ಕೆ ಯಾವ್ದಾದ್ರು ಎಂಟ್ರಿ ಫೀಸ್ ಇಲ್ಲ, ಕಾಫಿ ಕೊಡಿಸ್ಬೇಕು ಅನ್ನಂಗಿಲ್ಲ, ಊಟ ಮಾಡಿಸ್ಬೇಕು ಅನ್ನಂಗಿಲ್ಲ. ಯಾಕೆ ಆನ್ಲೈನ್ ಕೇಳಿಸ್ಕೊಂಡ್ರೆ ಸಾಕು, ಬಂದ್ರೆ ಸಾಕು, ಇನ್ನೇನ್ ಎಕ್ಸ್ಟ್ರಾ ಮಾಡ್ಬೇಕಾಗಿಲ್ಲ. ಸರ್ ಈಗ ಈ 3 ಜನ ಬಂದು 300 ರೂಪಾಯಿ ಸಿಕ್ತು. ಈ 3 ಜನ ಅದೇ ಕೆಲಸ ಮಾಡ್ಬಿಟ್ರೆ ನಾಳಿತ್ತು ಮಾಡೋದೇನೋ ಮಾಡ್ತಾರೆ. ಗಣೇಶನ್ ಫ್ರೆಂಡ್ 3 ಜನ ಬಂದ್ರು, ಹರೀಶನ್ ಫ್ರೆಂಡ್ಸ್ 3 ಜನ ಬಂದ್ರು, ಹಾಗೆ ನಮ್ಮ ಇನ್ನೊಬ್ಬ ರಾಜ್ ಫ್ರೆಂಡ್ಸ್ 3 ಜನ ಬಂದ್ರು ಅಂತ ತಿಳ್ಕೊಳ್ಳಿ. ಈಗ ಎಷ್ಟು ಜನ ಆಯ್ತು ನಿಮ್ ಟೀಮ್ ಅಲ್ಲಿ? 9 ಜನ. ನಾಳಿದ್ದು ಈ 3 ಜನ ಕರ್ಕೊಂಡ್ ಬಂದಿರೋ ಈ 9 ಜನ ನಿಮಗ್ ಪರಿಚಯ ಇದ್ದಾರ? ಇಲ್ಲ. ಆದ್ರೂ ಈ 9 ಜನ ಮುಂದಕ್ಕೆ ಎಷ್ಟೇ ಕೆಲಸ ಮಾಡಿದ್ರು, ಅವ್ರು ಎಷ್ಟೇ ಸಂಪಾದನೆ ಮಾಡಿದ್ರು, ನಿಮ್ಗೆ ಆದಾಯ ಬರುತ್ತೆ. ನೋಡಿ, ಈ ಕಾಲದಲ್ಲಿ ನಾವು ಕೆಲಸ ಮಾಡಿದ್ರೆ ನಮ್ಗೆ ಆದಾಯ ಬರೋದಿಲ್ಲ. ಆದ್ರೆ ನಮಗೋಸ್ಕರ ಬೇರೆಯವರು ಬಂದು ಕೆಲಸ ಸ್ಟಾರ್ಟ್ ಮಾಡಿದೀನಿ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಬೇಜಾರ್ ಮಾಡ್ಕೊತೀರಾ? ಇಲ್ಲ. ಅವ್ರಿಗೊಂದು ಫೋನ್ ಅಲ್ಲಿ ಮಾತಾಡ್ಕೊಂಡು ಈ ಮೀಟಿಂಗ್ ಜೊತೆ ಕೂತ್ಕೊಂಡಿದ್ರೆ ಸಾಕು, ನಿಮ್ ಇನ್ಕಮ್ ಆಟೋಮೆಟಿಕ್ ನಿಮ್ ಅಕೌಂಟ್ ಬರುತ್ತೆ. ಇಲ್ಲಿ ಈ ಪ್ರಪಂಚದಲ್ಲಿ ಮಾತಾಡಿ ದುಡ್ಡು ಮಾಡೋದಕ್ಕೆ ಒಂದೇ ಒಂದು ಅವಕಾಶ ಇರೋದು ಹ್ಯಾಪಿ ಇಂಡಿಯಾ 200 ಮುಖಾಂತರ.
ಬೇರೆ ಕಡೆ ಏನಂದ್ರೆ ಮಾತಾಡದೆ ಕೆಲಸ ಮಾಡ್ಬೇಕು, ಹಂಗೆ ಮಾತಾಡದೆ ಸಂಪಾದನೆ ಮಾಡೋದಕ್ಕೆ ಈ ಪ್ರಪಂಚದಲ್ಲಿ ಸಾಧ್ಯ ಇಲ್ವೇ ಇಲ್ಲ. ಹಾಗಾಗಿ ಮಾತಾಡ್ತಾ ನೆಮ್ಮದಿಯಾಗಿ ಆರೋಗ್ಯನೂ ಇಟ್ಕೊಂಡು ಜೊತೆಗೆ ಆದಾಯನೂ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಒಂದೇ ಅವಕಾಶ ಮನೇಲಿದ್ರೆ ಸಾಕು. ಸೊ ಇದೇ ರೀತಿ ಮುಂದುವರೆದ ಹಾಗೆ ಸರ್ ಈಗ 3 ಜನ ಆಯ್ತು, ನಾಳೆ 9 ಆಗುತ್ತೆ, ನಾಳೆ 81 ಆಗುತ್ತೆ, ನಾಳೆ ಇನ್ನೂ ಜಾಸ್ತಿ ಆಗುತ್ತೆ, ಅವಾಗ ಏನ್ ಮಾಡೋದು? ಏನು ಮಾಡಂಗಿಲ್ಲ, ಆ ಜೊತೆ ಫೋನಲ್ಲಿ ಮಾತಾಡ್ಕೊಂಡಿದ್ರೆ ಸಾಕು. ಈಗ ನೋಡಿ ಒಂದು ಸಿಸ್ಟಮ್ ಪ್ರಕಾರ ಕಂಪನಿ ಏನ್ ಮಾಡುತ್ತೆ, ಈಗ ಸ್ಪಾನ್ಸರ್ 3 ಜನ ಅಂದ್ರೆ ಎಷ್ಟು ಜನ ಆಯ್ತು? 3 ಜನ, 100 ರೂಪಾಯಿ ತರ ಎಷ್ಟು ಗೊತ್ತು? 300 ರೂಪಾಯಿ. ಆದ್ರೆ ಸರ್ 10 ಜನ ಮಾಡ್ಬಿಟ್ರೆ ಮಾಡಿ, ಡೈರೆಕ್ಟ್ ಸ್ಪಾನ್ಸರ್ ಎಷ್ಟು ಬೇಕಾದ್ರೂ ಮಾಡ್ಬೋದು, ನೋ ಟೈಮ್ ಲಿಮಿಟ್, ನೋ ಟಾರ್ಗೆಟ್. ಸರ್ ಈಗ ಆ 3 ಜನ ಫಸ್ಟ್ ಲೆವೆಲ್ ಅಲ್ಲಿ 9 ಜನ ಮಾಡಿದ್ರು, ಎಸ್, ಆಗ 10 ರೂಪಾಯಿ ತರ ಮತ್ತೆ 90 ರೂಪಾಯಿ ಕೊಡ್ತಾರೆ. 2ನೇ ಲೆವೆಲ್ ಅಲ್ಲಿ ಅದೇ ರೀತಿ 9 ಜನ 27 ಜನ ಮಾಡ್ಬಿಟ್ರೆ 10 ರೂಪಾಯಿ ತರ 270 ರೂಪಾಯಿ ಕೊಡ್ತಾರೆ. ಸರ್ 3 ಜನ 3ನೇ ಲೆವೆಲ್ ಅಲ್ಲಿ ಆ 27 ಜನ ಹಂಗೆ 81 ಜನ ಮಾಡ್ಬಿಟ್ರೆ ನಿಮ್ಗೆ 810 ರೂಪಾಯಿನ ಕಂಪನಿ ಕೊಡುತ್ತೆ. ಸರ್ ಹಿಂಗೆ ಒಂದು 16 ತಿಂಗಳಾರು ಸರಿ ಸೀರಿಯಸ್ ಆಗಿ ಬಿಸ್ನೆಸ್ ಮಾಡ್ಬಿಟ್ರೆ 25 ಕೋಟಿ ರೂಪಾಯಿಗಳು ನಿಮ್ಮ ಅಕೌಂಟಿಗೆ ಸಿಗುತ್ತೆ. ಸಿಸ್ಟಮ್ಯಾಟಿಕ್ ಆಗಿ 16 ತಿಂಗಳು ಕಷ್ಟಪಡಿ. ಜೀವನದಲ್ಲಿ 60 ವರ್ಷ ದುಡ್ರು ಕೂಡ 1 ಕೋಟಿ ಸಂಪಾದನೆ ಮಾಡಕ್ಕಾಗಲ್ಲ. ಬಟ್ ಈ ಸಿಸ್ಟಮ್ ಅಲ್ಲಿ ಈ 16 ತಿಂಗಳು ನೀವು ನಿಮ್ ಟೀಮು ಪ್ರೋಗ್ರಾಮು ಟ್ರೈನಿಂಗು, ನೀವು ನಿಮ್ ಟೀಮು ಪ್ರೋಗ್ರಾಮು ಟ್ರೈನಿಂಗು, ಈ 4 ತಲೆ ಒಳಗಡೆ ಇಟ್ಕೊಂಡು ಬಿಸ್ನೆಸ್ ನ ಸೀರಿಯಸ್ ಆಗಿ ಮಾಡಿದ್ರೆ 25 ಕೋಟಿ ತನಕ ಸಂಪಾದನೆ ಮಾಡೋದಕ್ಕೆ ಅವಕಾಶ ಇದೆ. ನಂಬಿಕೆ ಬರ್ತಾ ಇಲ್ಲ ಅಲ್ವಾ? 100% ನಂಬರ್ 25 ಕೋಟಿ, 10% ನಂಬಿಕೆ ಇಲ್ಲ ಅಂದ್ರೆ 10% ಸಾಕು. 2.5 ಕೋಟಿನಾರು ಸಂಪಾದನೆ ಮಾಡ್ಕೋಬಹುದಾ 16 ತಿಂಗಳಲ್ಲಿ? 16 ವರ್ಷ ದುಡಿದ್ರೆ 2.5 ಕೋಟಿ ಸಂಪಾದನೆ ಮಾಡಕ್ಕಾಗಿಲ್ಲ ಕೆಲವೊಬ್ರು ಇವತ್ತು. ಆದ್ರೆ ಕಂಪನಿಯ ಸಿಸ್ಟಮ್ ನ ಫಾಲೋ ಮಾಡಿದ್ರೆ 16 ತಿಂಗಳಲ್ಲಿ ಕರೆಕ್ಟ್ ಆಗಿ ನೀವು ಬಿಸ್ನೆಸ್ ಅಲ್ಲಿ ಇದ್ರೆ ನಿಮ್ಮ ಟೀಮ್ ಜೊತೆ ಇದೇ ಒಂದು ಕಲಿಕೆಯನ್ನ ಕಲ್ತ್ಕೊಂಡು ನೀವು ಕಲಿಸ್ತಾ ಹೋದ್ರೆ ನಿಮ್ದು ಮಿನಿಮಮ್ 2.5 ಕೋಟಿನಾರು ಸಂಪಾದನೆ ಮಾಡೋದಕ್ಕೆ ಅವಕಾಶ ಇದೆ. ಸೊ ಇದು ಇಷ್ಟೊತ್ತು ಹೇಳಿದ್ದು ನಿಮ್ಗೆ ಕೆಲಸ ಮಾಡಿದರೆ ಬರುವಂತ ಆದಾಯ. ಇನ್ನು ಕೆಲಸ ಮಾಡದೇ ಇರೋ ಕಂಪನಿ ಇನ್ಕಮ್ ಅನ್ನ ಕೊಡುತ್ತೆ. ಈ ತರನ ಒಂದು ಅವಕಾಶ ಇದೆಯಾ? ಇದೆ ನೋಡಿ. ಈಗ ಇಷ್ಟೊತ್ತು ಹೇಳಿದ್ದು ವರ್ಕಿಂಗ್ ಇನ್ಕಮ್ ಅಂತ. ಈಗ ನಾನ್ ವರ್ಕಿಂಗ್ ಇನ್ಕಮ್ ಅಂದ್ರೆ ಏನು? ಈಗ ನೀವ್ ಯಾವಾಗ 3 ಜನಗಳನ್ನ ಈ ಬಿಸ್ನೆಸ್, ಆವಾಗ ನಿಮ್ಮ ಐಡಿ ಸಿಸ್ಟಮ್ ಪ್ರಕಾರ ಅಪ್ಗ್ರೇಡ್ ಆಗುತ್ತೆ. 3 ಜನಗಳನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಇಬ್ಬರು ವ್ಯಕ್ತಿಗೆ 100 + 100 ರೂಪಾಯಿನ ಕೊಟ್ಟು 3ನೇ ವ್ಯಕ್ತಿಯ 100 ರೂಪಾಯಿನ ಇಲ್ಲಿ ಕೊಡದೆ ಅದನ್ನ ಅಪ್ಗ್ರೇಡ್ ಮಾಡುತ್ತೆ. ಆ 100 ರೂಪಾಯಿ ನಿಮ್ಮದೇ ಆದ್ರೂ ಕೂಡ ಅದನ್ನ ಕಂಪನಿ ನಿಮ್ಮ ಐಡಿ ಅಪ್ಗ್ರೇಡ್ ಮಾಡೋಕ್ಕೋಸ್ಕರ ಬಳಸ್ಕೊಳ್ಳುತ್ತೆ. ಅದಾದ್ಮೇಲೆ ನಿಮ್ಗೆ ಸಿಗುವಂತ ಆದಾಯ ಎಷ್ಟು ಅನ್ಕೊಂಡಿದೀರಾ? ಈಗ ನೋಡಿ ಕಾಣಿಸ್ತಾ ಇದೆಯಾ? ಸ್ಟಾರ್ ಕ್ಲಬ್ ಇನ್ಕಮ್. ನಿಮ್ಮ ಐಡಿ 3 ಜನ. ಎಕ್ಸಾಂಪಲ್ ಈಗ ನೀವು ಬಂದ್ರಿ, ಹರೀಶ್, ಗಣೇಶ, ರಾಜೇಶ್ 3 ಜನ ಬಿಸ್ನೆಸ್ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ರಿ. ಈಗ ನಿಮ್ಮ ಐಡಿ ಅಪ್ಗ್ರೇಡ್ ಆಗೋಯ್ತು ಅಂತ. ಆಗ ಎಲ್ಲಿರುತ್ತೆ ಅಪ್ಗ್ರೇಡ್ ಆಗಿ? ಸಿಲ್ವರ್ ಸ್ಟಾರ್ ಕ್ಲಬ್ಗೆ ಎಂಟ್ರಿ ಕೊಡುತ್ತೆ. ಸೊ ಆಗ ಲೆವೆಲ್ 1 ನಲ್ಲಿ, ಲೆವೆಲ್ 2 ಅಲ್ಲಿ, ಇದೇ ರೀತಿ ಲೆವೆಲ್ 7 ತನಕ ಹೋದಾಗ ಇದೇ ರೀತಿ 3 ಜನ ಇಂಟ್ರೊಡ್ಯೂಸ್ ಮಾಡಿದ್ರು ಅದೆಲ್ಲ ನಿಮ್ಮ ಐಡಿ ಕೆಳಗಡೆ ಬರ್ತಾ ಇರುತ್ತೆ. ಸೊ ಇದನ್ನ ಆಟೋ ಪೂಲ್ ಎಂಟ್ರಿ ಅಂತ ಹೇಳ್ತೀವಿ. ಆಟೋ ಪೂಲ್ ಎಂಟ್ರಿ ಅಂತ ಹೇಳ್ತೀವಿ. ಸೊ ಇದನ್ನ ನೀವು ಕಂಪ್ಲೀಟ್ ಮಾಡೋಷ್ಟರಲ್ಲಿ ನಿಮ್ಗೆ ಸಿಗ್ತಾ ಇದೆ 32,790 ರೂಪಾಯಿಗಳು. ಏನ್ ಸರ್, ಕೇವಲ 3 ಜನ ಮಾಡಿ ಈ ರೀತಿ ಸಿಸ್ಟಮ್ ಅಲ್ಲಿ ವೆಯ್ಟ್ ಮಾಡಿದ್ರೆ 32,000ನ. ಅದ್ಭುತವಾಗಿದೆ. ಈ ರೀತಿ ಮಾಡಿ ಈ ಒಂದು ನಾನ್ ವರ್ಕಿಂಗ್ ಇನ್ಕಮ್ಗೆ ನೀವು ಎಲಿಜಿಬಿಲಿಟಿ ಪಡ್ಕೋಬಹುದು. ಈಗ ಒಂದ್ ಮನ್ಸಲ್ಲಿ ಅನಿಸ್ತಾ ಇದೆ, ಸರ್ ಈ ರೀತಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇರೋದು ಹೇಳ್ಬಿಟ್ರೆ ಅದನ್ನೇ ಮಾಡ್ಬಿಡ್ತೀನಿ ಅಂತಿದ್ದೀರಾ? ವೆರಿ ಗುಡ್. 600 ರೂಪಾಯಿ ಕೊಟ್ಟು ಈ ಸಿಲ್ವರ್ ಕ್ಲಬ್ ಅಲ್ಲಿರೋ ಐಡಿನ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಹಂಗಾದ್ರೆ ಆಗ ಎಷ್ಟು ಸಿಗುತ್ತೆ ಗೊತ್ತಾ? ನಿಮ್ಗೆ ಸಿಲ್ವರ್ ಸ್ಟಾರ್ ಕ್ಲಬ್ಗೆ ನಿಮ್ ಐಡಿ ಅಪ್ಗ್ರೇಡ್ ಆಗಿರುತ್ತೆ. ಆಗ ನಿಮ್ಗೆ ಸಿಗ್ತಾ ಇದೆ 1,31,000 ರೂಪಾಯಿ ತನಕ ನಾನ್ ವರ್ಕಿಂಗ್ ಇನ್ಕಮ್. ಇದು ಸೇಮ್ 1 to 7 ಲೆವೆಲ್ ತನಕ ರೀಚ್ ಆದಾಗ. ಇದೇನಾದ್ರೂ ಈ ಐಡಿಯನ್ನ ನೀವು ಈ ಟೈಮ್ ಅಲ್ಲಿ ಇನ್ನೊಂದ್ಸಲ ಅಪ್ಗ್ರೇಡ್ ಮಾಡ್ಕೊಂಡ್ರೆ 1,500,000 ಕೊಟ್ಟು ಗೋಲ್ಡ್ ಸ್ಟಾರ್ ಕ್ಲಬ್ಗೆ ಎಂಟ್ರಿ ಕೊಡ್ತೀರಾ. ಆಗ ನಿಮ್ಗೆ ಸಿಗ್ತಾ ಇದೆ 1ನೇ ಲೆವೆಲ್ ಇಂದ 7ನೇ ಲೆವೆಲ್ಗೆ ರೀಚ್ ಆಗೋಷ್ಟರಲ್ಲಿ 3,27,000 ರೂಪಾಯಿ ತನಕ ಸಿಗುತ್ತೆ. ಸರ್ ಇದಕ್ಕಿಂತ ಜಾಸ್ತಿ ಬೇಕು ಅಂದ್ರೆ 4,000 ಕೊಟ್ಟು ಏನ್ ಮಾಡಿ, ಡೈಮಂಡ್ ಸ್ಟಾರ್ ಕ್ಲಬ್ಗೆ ಎಂಟ್ರಿ ಕೊಟ್ಬಿಡಿ. ಅಂದ್ರೆ ನಿಮ್ಮ ಐಡಿನ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಆಗ 1ನೇ ಲೆವೆಲ್ ಇಂದ 7ನೇ ಲೆವೆಲ್ ರೀಚ್ ಆಗೋಷ್ಟರಲ್ಲಿ ನಿಮ್ಮ ಒಂದು ಇನ್ಕಮ್ 9,83,000 ರೂಪಾಯಿ ತನಕ ಸಿಗುತ್ತೆ. ಸರ್ ಇದಕ್ಕಿಂತ ಜಾಸ್ತಿ ಬೇಕು ಅಂದ್ರೆ 10,000 ಕೊಟ್ಟು ನೀವು ಈ ಡೈಮಂಡ್ ಸ್ಟಾರ್ ಕ್ಲಬ್ ಅಲ್ಲಿರೋ ಐಡಿಯನ್ನ ಬ್ಲೂ ಡೈಮಂಡ್ ಸ್ಟಾರ್ ಕ್ಲಬ್ಗೆ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಸಿಗ್ತಾ ಇದೆ ಟೋಟಲಿ 26,23,000 ರೂಪಾಯಿ ಸಿಗ್ತಾ ಇದೆ. ಸರ್ ಇದಕ್ಕಿಂತ ಜಾಸ್ತಿ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ವೆರಿ ಸಿಂಪಲ್. ಫೈನಲ್ 25,000 ರೂಪಾಯಿ ಕೊಟ್ಟು ನೀವೇನ್ ಮಾಡಿ, ಕ್ರೌನ್ ಕ್ಲಬ್ಗೆ ನಿಮ್ಮ ಐಡಿನ ಅಪ್ಗ್ರೇಡ್ ಮಾಡ್ಕೊಡಿ. ಸೊ ಆಗ ನಿಮ್ಗೆ ಸಿಗ್ತಾ ಇದೆ 48,18,500 ರೂಪಾಯಿಗಳು ನಿಮ್ಮ ಒಂದು ಇನ್ಕಮ್. ಎಲ್ಲವನ್ನೂ ಅಪ್ಗ್ರೇಡ್ ಮಾಡ್ಕೊ ಬಂದ್ಬಿಟ್ರೆ 600, 1,500, 4,000, 10,000, 25,000 ಇರುತ್ತೆಲ್ಲ ಮಾಡ್ಕೊ ಬಂದಂಗೆ 98 ಲಕ್ಷದಿಂದ 99 ಲಕ್ಷದ ತನಕ ಒಂದು ನಾನ್ ವರ್ಕಿಂಗ್ ಇನ್ಕಮ್ ಅನ್ನ ತಗೋಬಹುದು. ಸರ್ ಇದು ಯಾವಾಗ ಕೊಡ್ತೀರಾ? ಸಿಂಪಲ್. ಇದಕ್ಕೆ ಉದಾಹರಣೆ ಅಷ್ಟೇ. ಇವತ್ತು ನೀವು ಭೂಮಿಗೆ ಒಂದು ಬೀಜ ಹಾಕಿದೀರಾ, ಬೀಜ ಮೊಳಕೆ ಹೊಡೆದು ಅದು ಚಿಗುರಿ, ಅದು ಸಸಿಯಾಗಿ ಗಿಡವಾಗಿ ಮರವಾಗಿ, ಮರದಿಂದ ಕಾಯಿ ಬಂದು ಹಣ್ಣಾಗ್ಬೇಕು.
ಅಲ್ವಾ? ಸೊ ಹಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರಾ, ಒಂದು ಟೀಮ್ ಅಂತ ಬಿಲ್ಡ್ ಮಾಡ್ತಾ ಹೋಗಿ, ಅದು ಇವತ್ತೇ ಆಗ್ಬೋದು, ನಾಳೆನೇ ಆಗ್ಬೋದು, ನಾಳಿದ್ದು ಆಗ್ಬೋದು, ಎಲ್ಲವನ್ನೂ ಕೂಡ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಮಾಡಿ ಸಿಸ್ಟಮ್ ಅನ್ನು ಬಿಲ್ಡ್ ಮಾಡೋದಾದ್ರೆ ನಿಮ್ಮ ಈ ಇನ್ಕಮ್ ಅದ್ಭುತವಾದ ರೀತಿಯಲ್ಲಿ ಬೇಗನೆ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲವೂ ಕೂಡ ನಮ್ಮ ಕೈಯಲ್ಲೇ ಇದೆ. ಸೊ ಅದೇ ರೀತಿ ರೀಪರ್ಚೇಸ್ ಇನ್ಕಮ್ ಕೂಡ ಕಂಪನಿ ಕೊಡ್ತಾ ಇದೆ. ನಿಮ್ಮ ಮನೆಗೆ ಬೇಕಾದ ನೀವು ಖರ್ಚು ಮಾಡಿದ್ರೆ ಸಾಕು, ಅದರಲ್ಲೂ 5% ಸೇವ್ ಆಗುತ್ತೆ. ಅಂದ್ರೆ 100ಕ್ಕೆ 5 ರೂಪಾಯಿನ ಉಳಿಸೋದಕ್ಕೆ ಸಾಧ್ಯವಿದೆ. ಸೊ ಅದೇ ರೀತಿ ನೀವು ನಿಮ್ಮ ಫ್ರೆಂಡ್ಸ್ ಮುಖಾಂತರ ಹೇಳಿ ಅವ್ರಿಗೂ ಕೂಡ ಈ ಒಂದು ಮನೆಗೆ ಬೇಕಾದಂತ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ಅದರಿಂದನೂ ಕೂಡ ನಿಮ್ಗೆ ಸ್ಪಾನ್ಸರ್ ಇನ್ಕಮ್ ಅಂತ 5% ಸಿಗ್ತಾ ಇದೆ. ಹೀಗೆ ಮುಂದುವರೆದ ಹಾಗೆ ಕಂಪನಿ 1ನೇ ಲೆವೆಲ್ ಇಂದ 5ನೇ ಲೆವೆಲ್ ತನಕ ಹೋದಾಗ ನಿಮ್ಗೆ 2% ಅನ್ನ ಕೊಡುತ್ತೆ. 5ರಿಂದ 10ಕ್ಕೆ ಹೋದಾಗ 1% ಇರುತ್ತೆ. 10 ಮೇಲ್ಪಟ್ಟು ನೆಕ್ಸ್ಟ್ ನಮ್ಮ 16 ಲೆವೆಲ್ ತನಕ ರೀಚ್ ಆಗಷ್ಟರಲ್ಲಿ ನಿಮ್ಗೆ 0.5% ಅಲ್ಲೂ ಕೂಡ ನೀವು ನಮ್ಮ ಒಂದು ರೀಪರ್ಚೇಸ್ ಇನ್ಕಮ್ ಅನ್ನ ಪಡ್ಕೋಬಹುದು ಸ್ನೇಹಿತರೆ. ಇದೇ ರೀತಿ ನೆಕ್ಸ್ಟ್ ರಾಯಲ್ಟಿ ಇನ್ಕಮ್ ಕೂಡ ನಿಮ್ಗೆ ಸಿಗುತ್ತೆ. ಅದು ಹೇಗೆ, ನಿಮ್ಮ ಟೀಮ್ ಅಲ್ಲಿ ಫಸ್ಟ್ ಅಪ್ಗ್ರೇಡೇಷನ್ ವಿತ್ 9 ಮೆಂಬರ್ಸ್ ಅಂತ ಹೇಳಿದ್ರೆ ನಿಮ್ಗೆ 10,000 ತನಕ ರಾಯಲ್ಟಿ ಇನ್ಕಮ್ ನ ಕಂಪನಿ ಕೊಡ್ತಾ ಇದೆ. ಈಗ ಆಲ್ರೆಡಿ ಅದು 100, 200, 300, 400 ರೂಪಾಯಿ ತನಕ ಶುರುವಾಗಿದೆ. ಸೊ ಇದು ನೀವು ಪಡ್ಕೊಂಡ ನಂತರ ಸೆಕೆಂಡ್ ಅಪ್ಗ್ರೇಡೇಷನ್ ವಿತ್ 27 ಮೆಂಬರ್ಸ್ ಅಂತ ಹೇಳಿದ್ರೆ ನಿಮ್ಗೆ 25,000 ರೂಪಾಯಿ ತನಕ ರಾಯಲ್ಟಿ ಇನ್ಕಮ್ ನ ಕಂಪನಿ ಕೊಡ್ತಾ ಇದೆ. ಹೀಗೆ 3ನೇ ಅಪ್ಗ್ರೇಡೇಷನ್ ವಿತ್ 81 ಮೆಂಬರ್ಸ್ ಅಂತಂದ್ರೆ 1 ಲಕ್ಷ ರೂಪಾಯಿ ತನಕ ರಾಯಲ್ಟಿ ಇನ್ಕಮ್ ಸಿಗ್ತಾ ಇದೆ. 4ನೇ ಅಪ್ಗ್ರೇಡೇಷನ್ ವಿತ್ 243 ಸಬ್ಸ್ಕ್ರೈಬ್ ಅಂದ್ರೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರೆ ಅಂತಂದ್ರೆ 5 ಲಕ್ಷವನ್ನ ಕಂಪನಿ ನಿಮಗೆ ರಾಯಲ್ಟಿ ಇನ್ಕಮ್ ಆಗಿ ಕೊಡ್ತಾ ಇದೆ. ಹಾಗೆ 5ನೇ ಅಪ್ಗ್ರೇಡೇಷನ್ 792 ಜನ ಆಗಿದ್ದಾರೆ ವಿತ್ ಅಪ್ಗ್ರೇಡೇಷನ್ ಅಂತ ಹೇಳಿದ್ರೆ ನಿಮ್ಗೆ 10 ಲಕ್ಷದ ತನಕ ರಾಯಲ್ಟಿ ಇನ್ಕಮ್ ಇದೆ. ಟೋಟಲಿ ನಿಮ್ಗೆ 16,35,000 ರೂಪಾಯಿ ತನಕ ಒಂದು ರಾಯಲ್ಟಿ ಇನ್ಕಮ್ ನ ಕಂಪನಿ ಕೊಡ್ತಾ ಇದೆ ಸ್ನೇಹಿತರೆ. ಸೊ ಇದೇ ರೀತಿ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಕೂಡ ನೀವು ಪಡ್ಕೋಬಹುದು. ಮೊದಲನೇ ರಾಯಲ್ಟಿ ಕಂಪ್ಲೀಟ್ ಮಾಡ್ತಿದ್ದವ್ರಿಗೆ ಒಂದು ಸಿಗ್ತಾ ಇದೆ ಅದ್ಭುತವಾದ ಒಂದು ವಾಚ್ ಗಿಫ್ಟ್. 2ನೇ ರಾಯಲ್ಟಿ ಕಂಪ್ಲೀಟ್ ಮಾಡ್ತಿದ್ದಂಗೆ ಒಂದು ಡಿನ್ನರ್ ಸೆಟ್ ಫ್ರೀ. 3ನೇ ರಾಯಲ್ಟಿ ಕಂಪ್ಲೀಟ್ ಮಾಡ್ತಿದ್ದಂಗೆ ಒಂದು ಮೊಬೈಲ್ ನಿಮ್ಗೆ ಗಿಫ್ಟ್ ಆಗಿ ಸಿಗ್ತಾ ಇದೆ. 4ನೇ ರಾಯಲ್ಟಿ ಕಂಪ್ಲೀಟ್ ಮಾಡ್ತಿದ್ದಂಗೆ 32 ಇಂಚ್ ಟಿವಿ ನಿಮ್ಗೆ ಗಿಫ್ಟ್ ಆಗಿ ಸಿಗ್ತಾ ಇದೆ. ಸೊ 5ನೇ ರಾಯಲ್ಟಿ ಕಂಪ್ಲೀಟ್ ಮಾಡ್ತಿದ್ದಂಗೆ ಒಂದು ಬೈಕ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಡೌನ್ ಪೇಮೆಂಟ್ ಸಿಗ್ತಾ ಇದೆ. 6ನೇ ರಾಯಲ್ಟಿ ಕಂಪ್ಲೀಟ್ ಮಾಡ್ತಿದ್ದಂಗೆ ಒಂದು ಕಾರನ್ನ ತಗೊಳ್ಳಕ್ಕೆ ಡೌನ್ ಪೇಮೆಂಟ್ ಅನ್ನ ಕಂಪನಿ ನಿಮ್ಗೆ ಕೊಡ್ತಾ ಇದೆ. ಸರ್ ಇದೆಲ್ಲ ಕೊಟ್ಮೇಲೆ ಇಟ್ಕೊಳಕ್ ಮನೆ ಬೇಕಲ್ವಾ? ಎಸ್, ಅದಕ್ಕೂ ಕೂಡ ಹೌಸ್ ಫಂಡ್ ಅನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಿಮ್ಗೆ ಕೊಡ್ತಾ ಇದೆ ಸ್ನೇಹಿತರೆ. ಸೊ ಇದಿಷ್ಟೊತ್ತು ಹೇಳಿದನ್ನ ಪ್ರತಿನಿತ್ಯ ಸಂಪಾದನೆ ಮಾಡೋದಕ್ಕೆ ಸಾಧ್ಯವಿದೆ, ಸಾಧ್ಯವಾಗೋಗಿದೆ ಆಲ್ರೆಡಿ. ಅದ್ರ ಜೊತೆಗೆ ತಿಂಗಳಲ್ಲಿ ಒಂದ್ಸಲ ಕೂಡ ನೀವು ಇನ್ಕಮ್ ನ ಪಡ್ಕೊಳ್ಳೋದಕ್ಕೆ ಸಪರೇಟ್ ಆಗಿ ಒಂದು ಅವಕಾಶವನ್ನ ಕಂಪನಿ ಮಾಡ್ಕೊಟ್ಟಿದೆ. ಸೊ ಅದು ಶೇರ್ ಹೋಲ್ಡರ್ ಆಗುವ ಮುಖಾಂತರ ಸಂಪಾದನೆ ಮಾಡೋದು. ಕಂಪನಿಗೆ 5,000 ಕೊಟ್ಟು ನೀವು ಕಂಪನಿಯ ಶೇರ್ ಹೋಲ್ಡರ್ ಆದರೆ ನಿಮ್ಗೆ 2 ರೀತಿಯ ಆದಾಯವನ್ನ ಕಂಪನಿ ಕೊಡುತ್ತೆ. ಒಂದು ಗೋಟ್ ಫಾರ್ಮಿಂಗ್ ಇನ್ಕಮ್, ಒಂದು ನಮ್ಮ ಒಂದು ಡೈರಿ ಫಾರ್ಮಿಂಗ್ ಇನ್ಕಮ್ ಗೆ ನೀವು ಎಲಿಜಿಬಿಲಿಟಿ ಪಡ್ಕೋಬಹುದು. ಸರ್ ಎಲಿಜಿಬಿಲಿಟಿ ಪಡ್ಕೊಂಡ್ಮೇಲೆ ಏನೆಲ್ಲ ಸಿಗುತ್ತೆ, ಹೇಗೆ ಆದಾಯ ಸಿಗುತ್ತೆ ಅಂತ ಹೇಳೋದಾದ್ರೆ ಬೆನಿಫಿಟ್ ಫಾರ್ ಶೇರ್ ಹೋಲ್ಡರ್ಸ್ 5,000 ಕೊಟ್ಟು ಇವತ್ತು ಸಬ್ಸ್ಕ್ರೈಬ್ ಅಂದ್ರೆ ಈ ಒಂದು ಶೇರ್ ಹೋಲ್ಡರ್ ಆಗಿದ್ದೀರಾ. ಸೊ ಇದಕ್ಕೆ ನಿಮ್ಗೆ 36 ತಿಂಗಳು ಡೈರಿ ಫಾರ್ಮಿಂಗ್ ಇನ್ಕಮ್ ನ ಕಂಪನಿ ಕೊಡುತ್ತೆ. 12 ತಿಂಗಳು ಬಂದು ಗೋಟ್ ಫಾರ್ಮಿಂಗ್ ಇಂದ ಬರುವಂತಹ ಆದಾಯವನ್ನ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಈ ಒಂದು 36 ತಿಂಗಳಾದ ಮೇಲೆ ಸರ್ ನಾವು ಮುಂದುವರಿಸಬೇಕು ಅಂದ್ರೆ ಮುಂದುವರಿಸಬಹುದು, ಇಲ್ಲ ಅಂದ್ರೆ ನೀವು ಕೊಟ್ಟಿರುವಂತಹ ದುಡ್ಡು ಏನಿದೆ ಅದನ್ನ ವಾಪಸ್ಸು ಕಂಪನಿಯಿಂದ ಪಡ್ಕೋಬಹುದು ಸ್ನೇಹಿತರೆ. ಸೊ ಅದೇ ರೀತಿ ನೀವು 55,000 ರೂಪಾಯಿ ಕೊಟ್ಟು ಶೇರ್ ಹೋಲ್ಡರ್ ಆದರೆ 36 ತಿಂಗಳಲ್ಲಿ 15,000 ರೂಪಾಯಿ ತನಕ ಸಂಪಾದನೆ ಮಾಡೋದಕ್ಕೆ ಅವಕಾಶ ಇದೆ. ಸೊ ಅದೇ ರೀತಿ ಈ ಒಂದು ಅಮೌಂಟ್ ಅನ್ನ ಪ್ರತಿ ತಿಂಗಳು 1ನೇ ತಾರೀಕಿಂದ 5ನೇ ತಾರೀಕು ತನಕ ಏನಿದೆ ಆ ಒಂದು ಸಮಯದಲ್ಲಿ ನಿಮ್ಗೆ ಈ ಒಂದು ಇನ್ಕಮ್ ನ ಸಪರೇಟ್ ಆಗಿ ನಿಮ್ಮ ಅಕೌಂಟ್ಗೆ ಕಂಪನಿ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಸರ್ ಈಗ ನಾವೊಂದು ಶೇರ್ ಹೋಲ್ಡರ್ ಆಗ್ತೀನಿ, ಹೌದು, ನಾನು 3 ಜನಕ್ಕೆ ಹೇಳ್ಬಿಡ್ಲಾ ಶೇರ್ ಹೋಲ್ಡರ್ ಆಗೋದಕ್ಕೆ? ಅವರು ಈ ರೀತಿ ಶೇರ್ ಹೋಲ್ಡರ್ ಆಗಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿದ್ರೆ 3 ಜನ ಬಂತು ಅಂದ್ರೆ ನಿಮ್ಗೆ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಅಂತ 1,000 ರೂಪಾಯಿನ ಕಂಪನಿ ಕೊಡ್ತಾ ಇದೆ. 3 ಜನ ಬಂದ್ರೆ ಎಷ್ಟು? 3 ಜನ ಅಂತಂದ್ರೆ 1,000 ರೂಪಾಯಿ ತರ 3,000 ರೂಪಾಯಿ ಆಯ್ತು. ಸರ್ ಮಧ್ಯಾಹ್ನ 3 ಜನ ಬಂದ್ಬಿಟ್ರೆ ಆಗ್ಲೂ 3,000. ಸಾಯಂಕಾಲ 3 ಜನ ಬಂದ್ಬಿಟ್ರೆ ಆಗ್ಲೂ 3,000. ಬೆಳಿಗ್ಗೆ ಮಧ್ಯಾಹ್ನ 3+3+3 ಸಂಜೆ ತನಕ ಮಾಡಿದ್ರೆ 9 ಜನ ಆಯ್ತು. 9,000 ರೂಪಾಯಿ ನಿಮ್ ಇನ್ಕಮ್ ಆಯ್ತು. ಸರ್ ಡೈಲಿ ಇದೇ ಕೆಲಸ ಮಾಡ್ತೀನಿ ಮಾಡಿ ತಿಂಗಳಿಗೆ ಎಷ್ಟಾಯ್ತು? 9,000 ಇಂಟು 10 ದಿನಕ್ಕೆ 90,000 ರೂಪಾಯಿ, 2,70,000 ರೂಪಾಯಿ ನಿಮ್ಮ ಒಂದು ಇನ್ಕಮ್ ಆಗುತ್ತೆ ಒಂದು ತಿಂಗಳಿಗೆ. ಬರೀ ಇದೊಂದು ಕೆಲಸ ಮಾಡಿದ್ರು ಸಾಕು, ಇನ್ನೇನು ಬೇಕಾಗಿಲ್ಲ. ಸೊ ಇದೇ ರೀತಿ ಮುಂದುವರೆದ ಹಾಗೆ ನಿಮ್ಮ ಟೀಮಲ್ಲಿ ಇರತಕ್ಕಂಥವ್ರು ಎಕ್ಸಾಂಪಲ್ ಈಗ ನೀವು ಸ್ಪಾನ್ಸರ್ ಮಾಡಿದ 3 ಜನ ಅವರು ಅದೇ ಕೆಲಸ ಮಾಡ್ತಾರ, ಆಗ ನಿಮ್ಗೆ ಲೆವೆಲ್ 1, 2, 3 ಬರೋಷ್ಟ್ರಲ್ಲಿ 100 ರೂಪಾಯಿ ತರ ನಿಮ್ಗೆ ಸ್ಪಾನ್ಸರ್ ಇನ್ಕಮ್ ಸಿಗುತ್ತೆ. ಸೊ ಅದಾದ್ಮೇಲೆ 4, 5, 6 ಲೆವೆಲ್ ಬಂದಾಗ 60 ರೂಪಾಯಿ, 7, 8 ಬಂದಾಗ 40 ರೂಪಾಯಿ, 9 ಮೇಲೆ ನಿಮ್ಗೆ 13 ಲೆವೆಲ್ ತನಕ 20 ರೂಪಾಯಿ ಇರುತ್ತೆ. ಇದನ್ನ ಕಂಪನಿ 1ನೇ ತಾರೀಕಿಂದ 20 ಲೆವೆಲ್ಗೆ ಇನ್ಕ್ರೀಸ್ ಮಾಡ್ತಾ ಇರ್ತಾರೆ. ಸೊ ಇದೇ ರೀತಿ ಮುಂದುವರೆದ ಹಾಗೆ ಶೇರ್ ಹೋಲ್ಡರ್ ಇನ್ಕಮ್ ಆಯ್ತು, ಮತ್ತೆ ರೆಗ್ಯುಲರ್ ಇನ್ಕಮ್ ಆಯ್ತು. ಹಾಗೆ ಕಂಪನಿಯ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಗ್ಗೆ ಹೇಳೋದಾದ್ರೆ ವಿಡ್ರಾ ಬಂದು ಡೈಲಿ ಇರುತ್ತೆ, IMPS ಮುಖಾಂತರ 24/7 ಇರುತ್ತೆ. ಮಿನಿಮಮ್ ವಿಡ್ರಾ ಬಂದು 200 ರೂಪೀಸ್ ಇರುತ್ತೆ. ಅಡ್ಮಿನ್ ಚಾರ್ಜಸ್ ಬಂದು ಟೋಟಲ್ 5+5 10% ಇರುತ್ತೆ. ಆಟೋಮೆಟ್ರಿಕ್ ನಾನ್ ವರ್ಕಿಂಗ್ ಪ್ರೋಸೆಸ್ ಆಲ್ರೆಡಿ ಶುರುವಾಗಿದೆ. ಇವತ್ತು ಆಲ್ರೆಡಿ ನಮ್ಮ ಒಂದು ಅದ್ಭುತವಾದ ಅವಕಾಶವನ್ನ ಬಳಸ್ಕೊಂಡಿರೋರು 10,000ಕ್ಕಿಂತ ಹೆಚ್ಚು
ಮಂದಿ ನಮ್ಮ ಒಂದು ಹ್ಯಾಪಿ ಇಂಡಿಯಾ 200 ಫ್ಯಾಮಿಲಿಯಲ್ಲಿ ಇದ್ದಾರೆ. ಜೊತೆಗೆ ಆಫೀಸ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆ ತನಕ ಇರುತ್ತೆ. ನಿಮ್ಮ ಒಂದು ಯಾವುದೇ ಪ್ರಶ್ನೆಗಳಿದ್ದರೂ ಕೂಡ ಕೇಳಿ ಅದ್ರ ಬಗ್ಗೆ ಮಾಹಿತಿನ ಪಡ್ಕೋಬಹುದು ಥ್ರೂ ಕಸ್ಟಮರ್ ಕೇರ್ ಮುಖಾಂತರ. ಹಾಗೆ ಗೋವಾ ಟ್ರಿಪ್ ಅನ್ನು ಕೂಡ ಕಂಪನಿ ಲಾಸ್ಟ್ ಮಂತ್ ಆರ್ಗನೈಸ್ ಮಾಡಬೇಕಾಗಿತ್ತು. ಬಿಕಾಸ್ ನಿಮ್ಗೆ ಗೊತ್ತಿದೆ ಮಳೆಯ ಪ್ರಭಾವದಿಂದ ಮತ್ತೆ ಒಮಿಕ್ರಾನ್ 3ನೇ ಅಲೆ ಅಂತ ಹೇಳೋದ್ರಿಂದ ನಮ್ಮ ಒಂದು ಕಟ್ಟುನಿಟ್ಟಿನ ಆದೇಶದ ಏನಿದೆ ಆದೇಶವನ್ನು ನಾವು ಪಾಲನೆ ಮಾಡ್ತಾ ಬಹುಶಃ ಹೊಸ ವರ್ಷದಲ್ಲಿ ಅವಕಾಶವನ್ನ ಕಂಪನಿ ಮತ್ತೊಮ್ಮೆ ಕೊಡ್ತಾ ಇದೆ. ಆಲ್ರೆಡಿ ಯಾರೆಲ್ಲ ಗೋವಾ ಟ್ರಿಪ್ ಅನ್ನ ಎಂಜಾಯ್ ಮಾಡ್ಬೇಕು ಅಂತ ಕಾಯ್ತಾ ಇದ್ರೆ ಅವ್ರಿಗೆ ದಯವಿಟ್ಟು ಒಂದು ಕೆಲವು ದಿನಗಳು ಮಾತ್ರ ವೇಟ್ ಮಾಡ್ರಿ, ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಾ ಇದಾರೆ. ಇಷ್ಟೆಲ್ಲವನ್ನು ಹೇಳಿದಂತ ಹ್ಯಾಪಿ ಇಂಡಿಯಾ 200 ಕಂಪನಿ ವೆಬ್ಸೈಟ್ ಅನ್ನು ನೀವು ವಿಸಿಟ್ ಕೊಡಿ. ಕಾರ್ಯಕ್ರಮ ಆದ್ಮೇಲೆ www.happyindia200.la ಗೆ ಭೇಟಿ ಕೊಡಿ, ಅಥವಾ ಹೆಚ್ಚಿನ ಮಾಹಿತಿಗೆ ಸಪೋರ್ಟ್ www.happyindia200.la ಗೆ ನೀವು ಮೇಲನ್ನು ಕೂಡ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಸೊ ಹೀಗೆ ಎಲ್ಲವನ್ನು ಕೇಳಿದಾಗ ಅನಿಸ್ತಾ ಇದೆ ಸರ್, ನನ್ನ ಹ್ಯಾಪಿ ಇಂಡಿಯಾ 200 ಕಂಪನಿಯ ಶ್ರೀಯುತ ಆನಂದ್ ಸರ್ ನನ್ನ ಮೀಟ್ ಆಗ್ಬೇಕು, ಆಫೀಸ್ ನೋಡ್ಬೇಕು, ನಾನು ರಟ್ಟಿಹಳ್ಳಿಗೆ ಹೋಗಿದ್ದೀನಿ ಅಂತ ಹೇಳಿದ್ರೆ ಅಡ್ರೆಸ್ ಕೇಳ್ತಾ ಇದ್ದೀರಾ ನೋಡಿ. ಗೂಳಪ್ಪನವರ ಬಿಲ್ಡಿಂಗ್, ಫಸ್ಟ್ ಫ್ಲೋರ್, ಭಗತ್ ಸಿಂಗ್ ಸರ್ಕಲ್, ರಟ್ಟಿಹಳ್ಳಿ, ಹಾವೇರಿ, ಕರ್ನಾಟಕ 58116. ಇಲ್ಲಿಗೆ ನೀವು ನೇರವಾಗಿ ಗೋಟ್ ಫಾರ್ಮಿಂಗ್ ಬಗ್ಗೆ ಆಗ್ಬೋದು, ಡೈರಿ ಫಾರ್ಮಿಂಗ್ ಬಗ್ಗೆ ಆಗ್ಬೋದು, ಅಥವಾ ಪ್ರಾಡಕ್ಟ್ ಬಗ್ಗೆ ಆಗ್ಬೋದು, ಪೇಮೆಂಟ್ ಬಗ್ಗೆ ಆಗ್ಬೋದು, ಆಫೀಸ್ ಬಗ್ಗೆ ಆಗ್ಬೋದು, ಮ್ಯಾನೇಜ್ಮೆಂಟ್ ಬಗ್ಗೆ ಏನ್ ಬೇಕಾದ್ರೂ ಕೂಡ ನಿಮ್ಗೆ ಬೇಕಾದಂತ ಮಾಹಿತಿನ ಪಡ್ಕೊಂಡು ನಿಮ್ಮ ನಿರ್ಧಾರವನ್ನ ತಗೊಂಡು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ. ಯಾಕೆಂದ್ರೆ ಕಾಣದೇ ಇರೋ ದೇವ್ರನ್ನ ನೋಡೋದಕ್ಕೆ ಕಿಲೋಮೀಟರ್ ಗಟ್ಟಲೆ ನಾವೇ ಖರ್ಚು ಮಾಡ್ಕೊಂಡು ಕಾರ್ ತಗೊಂಡ್ ಹೋಗಿ ನೋಡ್ಕೊ ಬರ್ತೀವಿ, ಇದೇ ಒಳ್ಳೇದ್ ಮಾಡಪ್ಪ ಅಂತ. ಸೊ ಅದೇ ರೀತಿ ಇದೇ ಕೆಲಸವನ್ನ ನೀವು ಸಿಸ್ಟಮೆಟಿಕ್ ಆಗಿ ಮಾಡಿ. ಅಲ್ಲೆಲ್ಲೋ ಕಾಣದಿರೋ ದೇವ್ರು ಇಲ್ಲೇ ಇದ್ದಾನೆ, ಯಾಕೆಂದ್ರೆ ದೇವ್ರು ನೇರವಾಗಿ ಬಂದು ನಿಮ್ಗೆ ಅವಕಾಶ ಕೊಡಲ್ಲ, ಈ ಮುಖಾಂತರ ಕೊಡಿಸ್ತಾನೆ ನಿಮ್ಮ ಸ್ನೇಹಿತರಲ್ಲಿ. ಸೊ ಹಾಗಾಗಿ ಅದನ್ನ ಬಳಸ್ಕೊಂಡಿರತಕ್ಕಂಥ ವ್ಯಕ್ತಿಗಳು ಎಷ್ಟೋ ರೀತಿಯಲ್ಲಿ ಸಂಪಾದನೆ ಮಾಡ್ತಾ ಅವ್ರದೇ ಆದ ಜೀವನವನ್ನ, ಅವ್ರದೇ ಆದ ಕನಸನ್ನ ಇವತ್ತು ಕಟ್ಕೊಂಡಿದ್ದಾರೆ, ಅದನ್ನ ಅನೌನ್ಸ್ ಮಾಡ್ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಹ್ಯಾಪಿ ಇಂಡಿಯಾ 200 ಇವತ್ತು ಮನೆ ಮನೆಯ ಬೆಳಕಾಗಿ ಇವತ್ತು ಬೆಳಗ್ತಾ ಇದೆ.